ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಗೆಲ್ಲಬೇಕಾಗಿರುವಂತಹ ಈ 9 ರಹಸ್ಯಗಳು ನಿಮ್ಮ ಗೆಲುವಿನ ಕೀಲಿಕೈ ಆಗಬಹುದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಈ 9 ರಹಸ್ಯಗಳನ್ನು ನಿಮ್ಮ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಶ್ರದ್ಧೆಯಿಂದ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಈ 9 ರಹಸ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು ಆಗಿರುತ್ತವೆ. ಅದಕ್ಕೂ ಮೊದಲು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಪ್ರಯತ್ನಕ್ಕೆ ಈ ವಿಡಿಯೋಗೆ ಒಂದು ಹೈಪನ್ನು ಮಾಡುವುದರ ಮೂಲಕ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ಧನ್ಯರಾಗೋಣ. ಮೊದಲನೆಯದು, ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕಠಿಣವಾಗಿರುವಂತಹ ಪರಿಶ್ರಮಕ್ಕೆ ಯಾವುದೇ ರೀತಿಯ ಪರ್ಯಾಯ ಎನ್ನುವುದು ಇಲ್ಲವೇ ಇಲ್ಲ. ಜೀವನದಲ್ಲಿ ಯಾವ ವ್ಯಕ್ತಿಯು ಕಠಿಣವಾಗಿರುವಂತಹ ಪರಿಶ್ರಮವನ್ನು ಪಡುತ್ತಾನೆಯೋ ಅವನು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾನೆ. ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಂತಹ ಕೆಲಸವಾದರೂ ಕೂಡ ಸರಿ, ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರಂತರವಾಗಿರುವಂತಹ ಪರಿಶ್ರಮವನ್ನು ಹಾಕುವುದನ್ನು ಕಲಿತಿರುವಂತಹ ಮನುಷ್ಯನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾನೆ. ಇದು ಕಟ್ಟಿಟ್ಟ ಬುತ್ತಿಯಂತೆ. ದೇವರೇ ಹೇಳಿದ್ದಾನೆ, ನೀನು ಮಾಡುತ್ತಿರುವಂತಹ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡು. ನಿನಗೆ ಯಾವಾಗ ನಿನ್ನ ಪರಿಶ್ರಮಕ್ಕೆ ಪ್ರತಿಫಲವನ್ನು ಕರುಣಿಸಬೇಕೋ ಆಗ ನಾನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತೇನೆ ಎಂದು. ಹಾಗಾಗಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು ಪಡುವುದು ತುಂಬಾ ಮುಖ್ಯವಾದಂಥದ್ದು ಆಗಿದೆ. ಇನ್ನು ಎರಡನೆಯದು, ಸೋಲಿಗೆ ಎಂದಿಗೂ ಕೂಡ ಜೀವನದಲ್ಲಿ ಹೆದರುವುದಕ್ಕೆ ಹೋಗಲೇಬೇಡಿ. ಅದು ಗೆಲುವಿನ ಮೊದಲ ಪಾಠವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದೇ ಒಂದು ಕೆಲಸವನ್ನು ಮಾಡಲು ಹೊರಟಾಗ ಖಂಡಿತವಾಗಿಯೂ ಕೂಡ ಅದು ಗೆಲುವನ್ನು ಸಾಧಿಸದೇ ಹೋಗಬಹುದು ಅಥವಾ ನೀವು ಸೋಲನ್ನು ಅನುಭವಿಸಬೇಕಾಗಿರುವಂತಹ ಪ್ರಸಂಗ ಒದಗಿ ಬರಬಹುದು. ಹಾಗಾಗಿ ಜೀವನದಲ್ಲಿ ಏನೇ ಇದ್ದರೂ ಕೂಡ ಸೋತಿದ್ದೇನೆ ಎಂದು ಹೆದರುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಆಗ ಮಾತ್ರ ನಾವು ಸೋಲಿಗೆ ಎದೆಗುಂದದೆ ಜೀವನದಲ್ಲಿ ಮುಂದೆ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಸೋಲಾಗುವುದೇ ಮುಂದೆ ನಿನ್ನ ಜೀವನದಲ್ಲಿ ಗೆಲುವು ಆಗುತ್ತದೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ. ಹಾಗಾಗಿ ಜೀವನದಲ್ಲಿ ಏನೇ ಸೋಲಾದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದು ಸೋಲು ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನೇ ನಮಗೆ ಕಲಿಸುತ್ತದೆ. ಆ ಸೋಲಿನಿಂದ ನಾವು ನಮ್ಮ ಜೀವನದಲ್ಲಿ ಪಾಠವನ್ನು ಕಲಿತುಕೊಂಡು ಮುಂದೆ ಮಾಡಬೇಕಾಗಿರುವಂತಹ ಕೆಲಸಗಳ ಕಡೆಗೆ ಗಮನವನ್ನು ಕೊಟ್ಟಾಗ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಇನ್ನು ಮೂರನೆಯದು, ಸಮಯ ಯಾರಿಗಾಗಿಯೂ ಕೂಡ ಕಾಯುವುದಕ್ಕೆ ಹೋಗುವುದೇ ಇಲ್ಲ. ಹಿಂದೆ ಕೆಲಸವನ್ನು ಆರಂಭಿಸಿ. ಕೆಲಸವನ್ನು ನಾಳೆ ಮಾಡಿದ್ದರಾಯಿತು, ನಾಡಿದ್ದು ಮಾಡಿದ್ದರಾಯಿತು, ಅಥವಾ ನಾನು ಮತ್ತೆ ಮಾಡುತ್ತೇನೆ ಎನ್ನುವಂತಹ ಒಂದು ಬೇಜವಾಬ್ದಾರಿತನವನ್ನು ಅಥವಾ ಹತಾಶೆಯನ್ನು ಮಾಡುವುದರಲ್ಲಿ ಯಾವುದೇ ರೀತಿಯ ಕೆಲಸ ಎನ್ನುವುದು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿಯೂ ಕೂಡ ನೀವು ಮಾಡಬೇಕಾಗಿರುವಂತಹ ಕೆಲಸವನ್ನು ಇವತ್ತೇ ಮಾಡಿ. ಇವತ್ತು ಮಾಡಬೇಕಾಗಿರುವಂತಹ ಕೆಲಸವನ್ನು ಈಗಲೇ ಮಾಡುವುದಕ್ಕೆ ಶುರು ಮಾಡಿ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಇನ್ನು ನಾಲ್ಕನೆಯದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಆಗ ಜಗತ್ತೇ ನಿಮ್ಮನ್ನು ನಂಬುತ್ತದೆ. ಜೀವನದಲ್ಲಿ ಯಾರೇ ನಿಮ್ಮನ್ನು ಕಡೆಗಣಿಸಿದರೂ ಕೂಡ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಬಲಿಷ್ಠವಾಗಿ ಇದ್ದಾಗ ಅಂದುಕೊಂಡಿದ್ದೆಲ್ಲವನ್ನ ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ನಂಬಿಕೆ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಮಹತ್ವವಾದದ್ದು. ಹಾಗಾಗಿ ನಂಬಿಕೆಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಇನ್ನು ಐದನೆಯದು, ಯಾವಾಗಲೂ ಕೂಡ ದೊಡ್ಡದಾಗಿ ಕನಸನ್ನು ಕಾಣಬೇಕು. ಕೇವಲ ನಾವು ದೊಡ್ಡದಾಗಿ ಕನಸನ್ನು ಕಂಡಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಾವು ಕಾಣುವಂತಹ ಕನಸೇ ಸಣ್ಣ ಪುಟ್ಟದ್ದು ಇದ್ದಾಗ ಜೀವನದಲ್ಲಿ ಹೇಗೆ ತಾನೇ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಹೇಳಿ. ಹಾಗಾಗಿ ನಾವು ಕಾಣುವಂತಹ ಕನಸುಗಳು ಯಾವಾಗಲೂ ಕೂಡ ದೊಡ್ಡದಾಗಿಯೇ ಇರಬೇಕು.
ಹಾಗೆಯೇ ನಾವು ಕಾಣುವಂತಹ ಕನಸನ್ನು ನನಸು ಮಾಡಿಕೊಳ್ಳಬೇಕು ಅನ್ನುವುದೇ ಆದರೆ ಆ ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಮನುಷ್ಯನಾದವನು ಬೆಳೆಸಿಕೊಂಡಾಗ ಮಾತ್ರ ಗೆಲುವನ್ನು ಸಾಧಿಸುವುದಕ್ಕೆ, ತಾನು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಇನ್ನು 6ನೇಯದು, ಗುರಿ ತಲುಪಲು ಪ್ರೇರಣೆಗಿಂತ ಶಿಸ್ತು ಬಹಳನೇ ಮುಖ್ಯವಾದದ್ದು. ಹಾಗಾಗಿ ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಯಾವ ಕೆಲಸವನ್ನು ಮಾಡಬೇಕೋ ಆ ಕೆಲಸದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಒಂದು ಶಿಸ್ತನ್ನು ಕಾಯ್ದಿರಿಸಿಕೊಂಡಾಗ ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ಶಿಸ್ತು ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಮಹತ್ವವಾದದ್ದು. ಅದು ಓದುವಂತಹ ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅಥವಾ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರೇ ಆಗಿರಬಹುದು, ಅಥವಾ ರೈತರೇ ಆಗಿರಬಹುದು. ಯಾರು ತಮ್ಮ ಗುರಿಯನ್ನು ತಲುಪಬೇಕು ಎಂದು ಅಂದುಕೊಳ್ಳುತ್ತಾರೆಯೋ ಅಂಥವರಿಗೆ ಶಿಸ್ತು ಎನ್ನುವುದು ತುಂಬಾ ಮಹತ್ವವಾದದ್ದು. ಶಿಸ್ತನ್ನು ಬೆಳೆಸಿಕೊಂಡು ಜೀವನದಲ್ಲಿ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿದಾಗ ಗುರಿ ಎನ್ನುವುದು ತನ್ನಿಂದ ತಾನೇ ನಿಮಗೆ ಬಂದು ಸೇರುವುದು. ಹಾಗಾಗಿ ಗುರಿ ತಲುಪಬೇಕು ಅನ್ನುವುದೇ ಆದರೆ ಒಂದು ಶಿಸ್ತನ್ನು ಮೈಗೂಡಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾದೀತು. ಇನ್ನು 7ನೇಯದು, ಬದಲಾವಣೆಯನ್ನು ಸ್ವೀಕರಿಸಿ. ಅದು ನಿಮ್ಮ ಪ್ರಗತಿಯ ಮೆಟ್ಟಿಲು ಆಗಿದೆ. ಜೀವನದಲ್ಲಿ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುವುದನ್ನು ಕೂಡ ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಇಲ್ಲವಾದರೆ ಇಂದಿನ ಸ್ಥಿತಿಗತಿಗಳನ್ನು ಅಥವಾ ಇಂದಿನ ಜನರು ನಮ್ಮನ್ನು ನುಂಗಿ ಹಾಕಿಬಿಡುತ್ತಾರೆ. ಹಾಗಾಗಿ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದು ಅಥವಾ ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆಯನ್ನು ಹೊಂದುವುದು ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತಹ ಅಂಶವಾಗಿದೆ. ಹಾಗಾಗಿ ಬದಲಾವಣೆ ಎನ್ನುವುದು ತುಂಬಾ ಮಹತ್ವವಾದದ್ದು. ನೀವು ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಜನರು ಯಾವುದನ್ನು ಬಯಸುತ್ತಾರೆಯೋ, ಯಾವುದು ಬೇಕು ಎಂದು ಹಾತೊರೆಯುತ್ತಾರೆಯೋ ಅಂತಹ ಕೆಲಸಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಮಾತ್ರ ನೀವು ನಿಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾದೀತು. ನಕಾರಾತ್ಮಕತೆಯಿಂದ ದೂರ ಇರಿ. 8ನೇಯದು, ಯಾವಾಗಲೂ ಕೂಡ ನಕಾರಾತ್ಮಕತೆಯಿಂದ ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೂ ಕೂಡ ನಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವಂಥವರು ಅಂಥವರಿಂದ ದೂರ ಇರುವುದನ್ನು ಕಲಿತುಕೊಳ್ಳಬೇಕು. ಏನೇ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಮಾಡಲು ಹೊರಟಾಗ ನಕಾರಾತ್ಮಕತೆ, ಅಯ್ಯೋ ಅದು ನಿನ್ನಿಂದ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ನೀನು ಅದನ್ನು ಹೇಗೆ ತಾನೇ ಮಾಡುತ್ತೀಯ, ಅದು ನಮ್ಮಂಥವರಿಗೆ ಸರಿಯಿಲ್ಲ ಎಂದು ಹೇಳುವಂತಹ ನಕಾರಾತ್ಮಕತೆ, ಇಂತಹ ವ್ಯಕ್ತಿಗಳಿಂದ ದೂರ ಇರಿ. ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿರುವಂತಹ ವ್ಯಕ್ತಿಗಳು ಇರಬೇಕು. ಅಂತಹ ಸಕಾರಾತ್ಮಕವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಒಂದು ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾದೀತು. ಇನ್ನು 9ನೇಯದು, ಪ್ರತಿದಿನದ ಸಣ್ಣ ಪ್ರಯತ್ನವೇ ಒಂದು ದಿನ ದೊಡ್ಡ ಯಶಸ್ಸು ತರುತ್ತದೆ. ಹಾಗಾಗಿ ಇಂದಿನ ದಿನ ನಾನು ಏನು ಮಾಡಿದೆ, ನಾಳೆ ನಾನು ಅಂದುಕೊಂಡಂತಹ ಜೀವನಕ್ಕೆ ಇಂದಿನ ನನ್ನ ತ್ಯಾಗ ಎನ್ನುವುದು ಏನು, ಇಂದಿನ ನನ್ನ ಕೆಲಸ ಎನ್ನುವುದು ಏನು ಎನ್ನುವಂತಹ ಸಣ್ಣ ಆಲೋಚನೆ ಎನ್ನುವುದು ಮೈಗೂಡಿದಾಗ ಖಂಡಿತವಾಗಿಯೂ ಕೂಡ ನಾವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಯತ್ನಗಳೇ ಒಂದಲ್ಲ ಒಂದು ದಿನ ದೊಡ್ಡ ಯಶಸ್ಸಾಗಿ ನಮ್ಮ ಜೀವನದಲ್ಲಿ ಮಾರ್ಪಾಡಾಗುತ್ತದೆ. ಹಾಗಾಗಿಯೇ ಜೀವನದಲ್ಲಿ ಹೇಳುವುದು, ಪ್ರತಿಯೊಂದು ಪ್ರಯತ್ನಗಳನ್ನು ಕೂಡ ಜೀವನದಲ್ಲಿ ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಆತ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಪ್ರತಿದಿನವೂ ಕೂಡ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಒಳ್ಳೆಯ ಕೆಲಸಗಳನ್ನು ಹುಡುಕುವುದನ್ನು ಮಾಡಿ. ಇನ್ನು 10ನೇಯದು, ನೀವು ಏನೋ ಮಾಡಿದರೂ ಕೂಡ ಜನರು ಮಾತನಾಡುತ್ತಾರೆ, ಆದರೂ ನಿಲ್ಲದೆ ಮುಂದಕ್ಕೆ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಮಾತನಾಡುವವರು ಮಾತನಾಡುತ್ತಾರೆ, ಅಂಥವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಿಲ್ಲ. ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೇವಲ ನೀವು ಮಾಡುತ್ತಿರುವಂತಹ ಕೆಲಸಗಳ ಮೇಲೆ ನಿಮಗೆ ಕೊಂಚ ಜಾಗೃತಿ ಎನ್ನುವುದು ಇದ್ದಾಗ ಬದುಕಿನಲ್ಲಿ ಏನು ಬೇಕಾದರೂ ಕೂಡ ನೀವು ಸಾಧಿಸಿ ತೋರಿಸಬಹುದು. ಮನುಷ್ಯನು ಇಂದು ಎಲ್ಲ ಅಂತರಂಗದಲ್ಲಿ ಅಥವಾ ಬಹಿರಂಗದಲ್ಲಿ ಎಲ್ಲ ಕಡೆಯೂ ಕೂಡ ತನ್ನ ಪ್ರಯಾಣವನ್ನು ಮಾಡಬಲ್ಲ ಶಕ್ತಿಯನ್ನು ಒಳಗೊಂಡಿದ್ದಾನೆ.
ಹಾಗಾಗಿ ಹೇಳುವುದು, ನಿಮ್ಮಲ್ಲಿ ಅಡಗಿರುವಂತಹ ದುಷ್ಟ ಬುದ್ಧಿಗಳನ್ನು ಒಡೆದು ಉರುಳಿಸಿ, ನಿಮ್ಮಲ್ಲಿ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಬುದ್ಧಿಯನ್ನು ಮೈಗೂಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಬದುಕಿನಲ್ಲಿ ಒಂದಲ್ಲ ಒಂದು ದಿನ ಮುಂದಕ್ಕೆ ಬಂದೇ ಬರುತ್ತೀರಾ. ನಿಮ್ಮ ಮನಸ್ಸು ಎನ್ನುವುದು ನಿಯಂತ್ರಿಸಲು ನೀವು ಖಂಡಿತವಾಗಿಯೂ ಕೂಡ ಕೆಲವೊಂದಿಷ್ಟು ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಗಾಳಿಯಂತೆ ಚಂಚಲವಾಗಿರುವಂತಹ ನಿಮ್ಮ ಮನಸ್ಸನ್ನು ತಡೆಯುವುದು ಕಷ್ಟವಾಗುತ್ತದೆ. ಆದರೆ ಅದಕ್ಕೆ ಸತತವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ, ಅಭ್ಯಾಸವನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ನೀವು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎನ್ನುವ ಮಾತಿಗೆ ಅನುಗುಣವಾಗಿ ನಾವು ಏನೇ ಒಂದು ಪ್ರಯತ್ನವನ್ನು ಪಟ್ಟರೂ ಕೂಡ ನಮ್ಮ ಕನಸು ಎನ್ನುವುದು ದೊಡ್ಡದಾಗುತ್ತಾ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಹಾಸಿಗೆ ಎನ್ನುವುದು ದೊಡ್ಡದಾಗುವುದಕ್ಕೆ ಸಾಧ್ಯವಾಗುವುದು. ಹಾಗೂ ನಾವು ಸತತವಾಗಿರುವಂತಹ ಪ್ರಯತ್ನ ಪಡುವಂತಹ ಗುಣಗಳನ್ನು ಕೂಡ ಮೈಗೂಡಿಸಿಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಯಾರು ಮನಸ್ಸನ್ನು ಗೆಲ್ಲುತ್ತಾರೆಯೋ ಅವರಿಗೆ ಮನಸ್ಸೇ ಅತಿ ದೊಡ್ಡ ಮಿತ್ರ. ಜೀವನದಲ್ಲಿ ಮನಸ್ಸನ್ನು ಗೆಲ್ಲುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಯಾರು ನಿಮಗೆ ಕೆಡಕನ್ನು ಬಯಸಬಹುದು, ಯಾರೋ ನಿಮಗೆ ಒಳ್ಳೆಯದನ್ನು ಕೂಡ ಬಯಸಬಹುದು. ಆದರೆ ಬಹುಭಾಗ ಇಂದಿನ ಜಗತ್ತಿನಲ್ಲಿ ಕೆಡಕನ್ನು ಬಯಸುವಂಥವರ ಸಂಖ್ಯೆಯೇ ಹೆಚ್ಚಾಗಿ ಇದೆ. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ನಿಮಗೆ ಶತ್ರುಗಳು ಎಲ್ಲಿದ್ದಾರೆ ಎಂದರೆ ಅದು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ನಮ್ಮ ಸಂಬಂಧಿಕರೇ ಆಗಿರುತ್ತಾರೆ. ಆದರೆ ನಮ್ಮ ಮನಸ್ಸು ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯ ಮಿತ್ರನಂತೆ. ಯಾರೇ ನಿಮಗೆ ಕೆಡಕನ್ನು ಬಯಸಿದರೂ ಕೂಡ ಮನಸ್ಸು ಮಾತ್ರ ಒಳ್ಳೆಯ ವಿಚಾರಗಳ ಕಡೆಗೆ ಗಮನವನ್ನು ಕೊಡುತ್ತದೆ, ಒಳ್ಳೆಯದನ್ನೇ ನಿಮಗೆ ಬಯಸುತ್ತದೆ. ಹಾಗಾಗಿ ಮನಸ್ಸನ್ನು ಗೆಲ್ಲುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇಲ್ಲದೆ ಇದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ಶತ್ರುವಾಗಿ ಬಿಡುತ್ತದೆ. ಹಾಗಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮನಸ್ಸು ಖಂಡಿತವಾಗಿಯೂ ಕೂಡ ಒಂದು ಆಯುಧ ಇದ್ದಂತೆ. ನಿರಂತರವಾಗಿರುವಂತಹ ಅಭ್ಯಾಸ ಅಥವಾ ವಿಷಯಗಳ ಮೇಲಿನ ವೈರಾಗ್ಯದಿಂದ ಮಾತ್ರ ಮನಸ್ಸು ಎನ್ನುವುದು ನಾಶವಾಗುತ್ತದೆ. ನಿರಂತರವಾಗಿರುವಂತಹ ಅಭ್ಯಾಸಗಳನ್ನು ಮಾಡಿ, ಆಗ ಖಂಡಿತವಾಗಿಯೂ ಕೂಡ ಮನಸ್ಸನ್ನು ನೀವು ಗೆಲ್ಲುವಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ. ಹತೋಟಿ ಇಲ್ಲದೆ ಇರುವಂತಹ ಇಂದ್ರಿಯಗಳು ಗಾಳಿ ದೋಣಿಗಳನ್ನು ಎಳೆದೊಯ್ಯುವಂತೆ ಬುದ್ಧಿಯನ್ನು ದಾರಿ ತಪ್ಪಿಸುತ್ತದೆ. ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಡುವಂತೆ ಇರಬೇಕೇ ವಿನಃ ಯಾರದ್ದೋ ಒಂದು ಜೀವನವನ್ನು ಹಾಳು ಮಾಡುವಂತೆ ಇರಲೇಬಾರದು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇಂದು ಸಮಸ್ಯೆಗಳು ಬಂದಿದೆ, ಕೆಟ್ಟ ಪರಿಸ್ಥಿತಿ ಉದ್ಭವ ಆಗಿದೆ ಎಂದು ಎಂದಿಗೂ ಕೂಡ ಜೀವನದಲ್ಲಿ ಹೆದರುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದು ಸಮಸ್ಯೆಗಳ ಹಿಂದೆ ಒಂದು ಖಂಡಿತವಾಗಿಯೂ ಕೂಡ ಒಳ್ಳೆಯ ಅಂಶ ಎನ್ನುವುದು ಇದ್ದೇ ಇರುತ್ತದೆ. ಅದು ಕಾಲ ಸಮಯ ಬಂದಾಗ ಮಾತ್ರ ನಿಮಗೆ ಕಾಣುವುದಕ್ಕೆ ಸಾಧ್ಯವಾದೀತು. ಗಾಳಿ ಇಲ್ಲದ ಜಾಗದಲ್ಲಿ ದೀಪದ ಜ್ಯೋತಿ ಹೇಗೆ ಸ್ಥಿರವಾಗಿ ಇರುತ್ತದೆಯೋ ಧ್ಯಾನದಿಂದ ಮನಸ್ಸು ಹಾಗೆಯೇ ಸ್ಥಿರವಾಗಿ ಇರುತ್ತದೆ. ನಿಮ್ಮ ಮನಸ್ಸನ್ನು ನೀವು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಅನ್ನುವುದೇ ಆದರೆ ಕೊಂಚ ದಿನದಲ್ಲಿ ಒಮ್ಮೆಯಾದರೂ ಕೂಡ ಧ್ಯಾನ ಮಾಡುವುದನ್ನು ಕಲಿತುಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅತಿಯಾದ ಆಸೆ ಮತ್ತು ಕೋಪ ಮನಸ್ಸಿನ ಶಾಂತಿಯನ್ನು ನುಂಗಿ ಹಾಕುವಂತಹ ದೊಡ್ಡ ಶತ್ರುಗಳು ಆಗಿರುತ್ತವೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಕೋಪವನ್ನು ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅತಿಯಾದಂತಹ ಕೋಪ ಎನ್ನುವುದು ನಿಮ್ಮನ್ನು, ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುತ್ತದೆ. ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವುದೇ ಆದರೆ ಮನಸ್ಸಿನಲ್ಲಿ ಶಾಂತಿ ಖಂಡಿತವಾಗಿಯೂ ಕೂಡ ನೆಲೆ ಊರಬೇಕಾಗಿರುವುದು ಅವಶ್ಯಕವಾಗಿ ಇದೆ. ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಆದ್ದರಿಂದ ಯಾವಾಗಲೂ ಕೂಡ ಬುದ್ಧಿಯಿಂದ ಮನಸ್ಸನ್ನು ಆಳಬೇಕು. ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ಗಳಿಸಿಕೊಂಡಿರುವಂತಹ ವ್ಯಕ್ತಿ ಎಲ್ಲಿ ಬೇಕಾದರೂ ಕೂಡ ಹೋಗಿ ಯಶಸ್ಸನ್ನು ಕಾಣುತ್ತಾನೆ, ಬದುಕುತ್ತಾನೆ. ಸುಖ, ದುಃಖ ಮತ್ತು ಸೋಲು, ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವವ ಮನಸ್ಸು ಎಂದಿಗೂ ಕೂಡ ಕೆಡಕಾಗುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಒಳ್ಳೆಯ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಉದ್ಭವ ಆಗುತ್ತದೆ. ಆದರೆ ಅದಕ್ಕೆ ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಹೊರಗಿನಿಂದ ಸರಳವಾಗಿ, ಒಳಗಿನಿಂದ ಜಾಣ.
ಖಂಡಿತವಾಗಿಯೂ ಕೂಡ ನೀವು ಇಂದಿನ ಪರಿಸ್ಥಿತಿಗಳಲ್ಲಿ ಇದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಆಗಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ. ಹೆಚ್ಚು ಕೇಳುತ್ತಾರೆ, ಕಡಿಮೆ ಮಾತನಾಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ, ಆದರೆ ಕಡಿಮೆ ಮಾತನಾಡುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಕಲಿಯಲು ಮೂರ್ಖ ಎಂದು ನಟನೆಯನ್ನು ಮಾಡುತ್ತಾರೆ. ಎಲ್ಲಿ ಹೇಗೆ ವರ್ತನೆಯನ್ನು ಮಾಡಬೇಕು ಎನ್ನುವುದು ತುಂಬಾ ಅವರಿಗೆ ಗೊತ್ತಿರುವಂತಹ ಅಂಶಗಳು ಆಗಿರುತ್ತವೆ. ಎಲ್ಲರೂ ಗಾಬರಿಗೊಂಡಾಗ ಅವರು ಶಾಂತವಾಗಿ ಇರುತ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಎಂದಿಗೂ ಕೂಡ ಗಾಬರಿಗೊಳ್ಳುವುದಕ್ಕೆ ಹೋಗಲೇ ಇಲ್ಲ. ಖಂಡಿತವಾಗಿಯೂ ಕೂಡ ಅವರು ಶಾಂತವಾಗಿ ಇರುವುದಕ್ಕೆ ಮಾತ್ರ ಪ್ರಯತ್ನವನ್ನು ಪಡುತ್ತಾರೆ. ಮೌನವೇ ಅವರ ತಂತ್ರವಾಗಿರುತ್ತದೆ. ಅವರು ಮೌನವಾಗಿ ಇದ್ದುಕೊಂಡೇ ಎಲ್ಲವನ್ನೂ ಕೂಡ ಸಾಧಿಸುತ್ತಾರೆ. ಅವರ ಒಂದು ನಿಜವಾದ ಶಕ್ತಿಯನ್ನು ಮರೆಮಾಡುತ್ತಾರೆ. ಮಾತನಾಡದೆ ಜನರನ್ನು ಓದಬಲ್ಲರು. ಸರಿಯಾದ ಸಮಯದಲ್ಲಿ ಸತ್ಯವನ್ನು ಪ್ರಸ್ತುತಪಡಿಸುವುದು. ಹೊಗಳಿಕೆಯ ಹಸಿವು ಇರುವುದಿಲ್ಲ. ಕಲಿಯುಗವನ್ನು ಎಂದಿಗೂ ಕೂಡ ನಿಲ್ಲಿಸುವುದಕ್ಕೆ ಹೋಗುವುದೇ ಇಲ್ಲ. ಜೀವನದಲ್ಲಿ ನೀವು ಖಂಡಿತವಾಗಿಯೂ ಕೂಡ ಮುಂದೆ ಬರುತ್ತೀರಾ. ಬರುತ್ತಿರುವಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಬರುವುದನ್ನು ಕಲಿತುಕೊಂಡಾಗ ಬರುವ ಆದಾಯಕ್ಕಿಂತ ಮಾಡುವಂತಹ ಆಡಂಬರ ಹೆಚ್ಚಾದಾಗ ಜೇಬು ಖಾಲಿ ಆಗುವುದು ಖಚಿತ. ನಾವು ಎಷ್ಟು ಆದಾಯವನ್ನು ಸಂಪಾದನೆ ಮಾಡುತ್ತೇವೆಯೋ ಅಷ್ಟೇ ನಮ್ಮ ವೆಚ್ಚ ಎನ್ನುವುದು ಇರಬೇಕು. ಅಂದಾಗ ನಾವು ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಆದಾಯಕ್ಕಿಂತ ಮಿಗಿಲಾಗಿ ಹೆಚ್ಚಾಗಿ ನಾವು ಖರ್ಚನ್ನು ಮಾಡಿದಾಗ ನಮ್ಮ ಜೇಬು ಖಾಲಿ ಆಗುತ್ತದೆ ಹಾಗೂ ನಾವು ಮತ್ತೆ ಬಡವರಾಗುವುದಕ್ಕೆ ಶುರುವಾಗುತ್ತೇವೆ. ಲೆಕ್ಕವಿಲ್ಲದೆ ಇರುವಂತಹ ಖರ್ಚು ನಿಮ್ಮ ಇಡೀ ಬದುಕನ್ನೇ ಲೆಕ್ಕವಿಲ್ಲದಂತೆ ಮಾಡುತ್ತದೆ. ನಿಮ್ಮ ಜೀವನದ ಒಂದು ಬಜೆಟನ್ನು ನೀವೇ ಪಾಲಿಸಬೇಕಾಗಿರುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಆಯಾಮವಿದೆ. ಎಲ್ಲದಕ್ಕೂ ಕೂಡ ಒಂದು ಮಾರ್ಗದರ್ಶನ ಎನ್ನುವುದು ಇದೆ. ಎಲ್ಲದಕ್ಕೂ ಕೂಡ ಒಂದು ಗೆರೆಯನ್ನು ಹಾಕಿಕೊಂಡು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನು ಖರೀದಿ ಮಾಡುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ನಿಮ್ಮನ್ನು ಮೆಲ್ಲಗೆ ಸಾಲದ ಸುಳಿಗೆ ತಳ್ಳುತ್ತದೆ. ಅಂತಹ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನು ಖರೀದಿ ಮಾಡಿದಾಗ ಖಂಡಿತವಾಗಿಯೂ ಕೂಡ ಸಾಲವನ್ನು ಮಾಡಿ ನಮ್ಮ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಕೆಟ್ಟ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಅಷ್ಟೇ ಅಲ್ಲ, ನಿಮ್ಮ ಐಶ್ವರ್ಯವನ್ನು ಕೂಡ ನುಂಗಿ ಹಾಕುತ್ತದೆ. ಹಾಗಾಗಿ ಕೆಟ್ಟ ಅಭ್ಯಾಸಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅದರಿಂದ ಎಲ್ಲವೂ ಕೂಡ ಸರ್ವನಾಶವಾಗುತ್ತದೆ. ಬಡ್ಡಿಯ ಮೇಲೆ ಸಾಲ ತರುವುದು ಎಂದರೆ ನಿಮ್ಮ ನೆಮ್ಮದಿಯನ್ನು ನೀವೇ ಮಾರಾಟ ಮಾಡಿದಂತೆಯೇ ಆಗುವುದು. ಹಾಗಾಗಿ ನೆಮ್ಮದಿಯುತವಾಗಿರುವಂತಹ ಜೀವನವನ್ನು ಕಳೆಯಬೇಕು ಮನುಷ್ಯ ಅನ್ನುವುದೇ ಆದರೆ ಈ ಸಾಲ ಎನ್ನುವಂತಹ ಒಂದು ಪಿಡುಗಿನಲ್ಲಿ ಸಿಲುಕಿಕೊಳ್ಳಲೇಬಾರದು. ಎಷ್ಟು ಇರುತ್ತದೆಯೋ ಅದರಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನೋಡಬೇಕು. ಸಂಪಾದನೆಗಿಂತ ಹೆಚ್ಚಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಯೋಚನೆಗಳನ್ನು ಮಾಡಿದರೂ ಕೂಡ ಅದಕ್ಕೆ ತಕ್ಕ ರೀತಿಯ ಪರಿಶ್ರಮವನ್ನು ಹಾಕಿ ಮನುಷ್ಯನಾದವನು ದುಡಿಯುವುದನ್ನು ನೋಡಬೇಕು. ಹಣದ ಬಗ್ಗೆ ಸರಿಯಾದ ಯೋಚನೆ ಇಲ್ಲದೆ ಇದ್ದರೆ ಎಷ್ಟೇ ದುಡಿದರೂ ಕೂಡ ಕೊನೆಯಲ್ಲಿ ಉಳಿಯುವುದು ಶೂನ್ಯ. ಹಾಗಾಗಿ ಹಣದ ಬಗ್ಗೆ ಯೋಚನೆ ಎನ್ನುವುದು ಇರಲಿ. ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವುದೇ ಆದರೆ ಬಹಳಷ್ಟು ಶ್ರಮ ಪಡುವಂತಹ ಅವಶ್ಯಕತೆ ಇದೆ. ಆದರೆ ಅದೇ ಸಂಪಾದನೆ ಮಾಡಿರುವಂತಹ ಹಣವನ್ನು ವ್ಯಯ ಮಾಡಬೇಕು ಅನ್ನುವುದೇ ಆದರೆ 5 ನಿಮಿಷವೂ ಕೂಡ ಸಾಕಾಗುವುದಿಲ್ಲ. ಹಾಗಾಗಿ ಹಣ ಎನ್ನುವುದು ಅಷ್ಟೇ ಅವಶ್ಯಕವಾಗಿದೆ. ಇಂದಿನ ಕಾಲಮಾನದಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವುದೇ ಆದರೆ ಹಾಗಾಗಿ ಎಲ್ಲವನ್ನ ಪರಿಗಣಿಸಿ ಜೀವನದಲ್ಲಿ ಹಣವನ್ನು ವ್ಯಯ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಕಷ್ಟ ಪಡದೆಯೇ ಸಿಗುವಂತಹ ನೀವು ಫ್ರೀಯಾಗಿ ಸಿಗುವಂತಹ ಹಣದ ಆಸೆ ನಿಮ್ಮನ್ನು ಅತಿ ದೊಡ್ಡ ಆರ್ಥಿಕ ಅಪಾಯಕ್ಕೆ ಒಡ್ಡುತ್ತದೆ. ಕಷ್ಟಪಡದೆಯೇ ಸಿಗುವಂಥದ್ದು ಯಾವುದು ಕೂಡ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹಣವೇ ಆಗಲಿ, ನೆಮ್ಮದಿಯೇ ಆಗಲಿ, ಯಶಸ್ಸೇ ಆಗಲಿ, ಕಷ್ಟಪಡುವುದರಲ್ಲಿ ಮಾತ್ರ ಬದುಕನ್ನು ಅಥವಾ ಹಣವನ್ನು ನೆಮ್ಮದಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿರುವುದು.
ಆರ್ಥಿಕವಾಗಿರುವಂತಹ ಶಿಸ್ತು ಇಲ್ಲದೆ ಇದ್ದರೆ ಲಕ್ಷಾಧಿಪತಿಯೂ ಕೂಡ ಒಂದಲ್ಲ ಒಂದು ದಿನ ಬೀದಿಗೆ ಬರುತ್ತಾನೆ. ಖಂಡಿತವಾಗಿಯೂ ಕೂಡ ಆರ್ಥಿಕವಾಗಿರುವಂತಹ ಶಿಸ್ತು ಎನ್ನುವುದು ತುಂಬಾ ಅವಶ್ಯಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ಅಂಶ ಆಗಿದೆ. ಅಂತಹ ಅಂಶಗಳು ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಎಂದು ಹರಿಸುತ್ತಾ, ನೀವೇನಾದರೂ ಒಂದಿಷ್ಟು ಅಂಶ ಈ ಒಂದು ವಚನಾಮೃತದಿಂದ ಕಲಿತುಕೊಂಡಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋಗೆ ಹೈಪನ್ನು ಮಾಡಿ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.